ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ಟಿ ಎಕ್ಸಾಮ್ನ ಕ್ರ್ಯಾಕ್ ಮಾಡಲಿಕ್ಕೆ ಬೇಕಾಗಿರುವಂತಹ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ನೋಡಿ, ಕರ್ನಾಟಕ ಟಿ ಎಕ್ಸಾಮಲ್ಲಿ 2 ಪಾರ್ಟ್ಸ್, ಒಂದು ಪೇಪರ್ 1, ಇನ್ನೊಂದು ಪೇಪರ್ 2. 1 to 5th ಟೀಚರ್ ಆಗಲಿಕ್ಕೆ ನೀವು ಪ್ಲಾನ್ ಮಾಡಿದರೆ ಪೇಪರ್ 1 ಅನ್ನು ಕ್ವಾಲಿಫೈ ಮಾಡಬೇಕಾಗತ್ತೆ. 6th to 8th ಟೀಚರ್ ಆಗಲಿಕ್ಕೆ ನೀವು ಪ್ಲಾನ್ ಮಾಡಿದರೆ ಪೇಪರ್ 2ನ ಕ್ವಾಲಿಫೈ ಮಾಡಬೇಕಾಗತ್ತೆ. 1 to 8th ಟೀಚರ್ ಆಗಲಿಕ್ಕೆ ನೀವು ಪ್ಲಾನ್ ಮಾಡಿದರೆ ಬೋತ್ ಪೇಪರ್ 1 ಆಸ್ ವೆಲ್ ಆಸ್ ಪೇಪರ್ 2 ಎರಡನ್ನೂ ನೀವು ಕ್ಲಿಯರ್ ಮಾಡಬೇಕಾಗತ್ತೆ. ನಾನಿವತ್ತು ಮೇಯ್ನ್ ಆಗಿ ಪೇಪರ್ 2ನ ತಯಾರಿಯ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಮತ್ತು ಈ ಪರೀಕ್ಷೆಯ ಮಹತ್ವ ಏನಿದೆ ಅಂದರೆ ಟಿ ಪೇಪರ್ 2 ನೀವು ಯಾಕೆ ಕ್ವಾಲಿಫೈ ಮಾಡಲೇಬೇಕು ಅಂತಂದರೆ, ನೋಡಿ, ಈಗ ಸದ್ಯದಲ್ಲೇ GPSTR ನೋಟಿಫಿಕೇಶನ್ ಆಗೋದ್ರಲ್ಲಿದೆ. ನೀವು ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಆಗಬೇಕು ಅಂತಂದರೆ ಡಿಗ್ರಿ ಆಗಿರಬೇಕು, ಜೊತೆಗೆ BEd ಆಗಿರಬೇಕು, ಜೊತೆಗೆ ಟಿ ಎಕ್ಸಾಮ್ ಕ್ವಾಲಿಫೈಯಿಂಗ್ ಎಕ್ಸಾಮ್ನ ಕ್ಲಿಯರ್ ಮಾಡಿರಲೇಬೇಕಾಗುತ್ತೆ. ಮತ್ತು ಕ್ರೈಸ್ ರಿಕ್ರೂಟ್ಮೆಂಟ್ ಆಗಲಿಕ್ಕೆ ಇದೆ. ಯಾವುದೇ ಕರ್ನಾಟಕದ ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲಿ ನೀವು ಅಪಾಯಿಂಟ್ ಆಗಬೇಕು ಅಂತಂದರೆ ಏನಾಗಬೇಕಾಗತ್ತೆ, ಲೈಕ್ ಮೊರಾರ್ಜಿ ಸ್ಕೂಲ್ ಆಗಿರಬಹುದು, ರಾಣಿ ಚೆನ್ನಮ್ಮ ಸ್ಕೂಲ್ ಆಗಿರ್ಬೋದು, ಅವುಗಳಲ್ಲಿ ಕೂಡ ನೀವು ಎಂಟರ್ ಆಗಬೇಕು ಆಸ್ ಎ ಟೀಚರ್ ಅಂತಂದರೆ ಟಿ ಈಸ್ ದ ಮಸ್ಟ್. ಸೊ ಇದು ಟಿ ಎಕ್ಸಾಮ್ ಕ್ವಾಲಿಫಿಕೇಷನ್ ಏನಿದೆ ಅದು ಮ್ಯಾಂಡೇಟ್ರಿ ಆಗಿದೆ, ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದನ್ನು ಕ್ವಾಲಿಫೈ ಮಾಡಲಿಕ್ಕೆ ಯಾವ ರೀತಿ ನಿಮಗೆ ಪ್ರಾಕ್ಟೀಸ್ ಟೆಸ್ಟ್ ಅನ್ನುವಂಥದ್ದು ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ನೋಡಿ, ನೀವು ಟಿ ಎಕ್ಸಾಮನ್ನು ಕ್ವಾಲಿಫೈ ಮಾಡಬೇಕು ಅಂತಂದರೆ ಇಟ್ ರಿಕ್ವೆರ್ಸ್ ಪ್ಲ್ಯಾನಿಂಗ್, ಪ್ರಾಪರ್ ಪ್ಲ್ಯಾನಿಂಗ್ ಇರಬೇಕು. ದೆನ್ ಸಿಲೆಬಸ್ನ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇರಬೇಕು. ಮತ್ತು ಯು ನೀಡ್ ಟು ಪ್ರಾಕ್ಟೀಸ್ ದ ಸಬ್ಜೆಕ್ಟ್ಸ್ ಅಕಾರ್ಡಿಂಗ್ ಟು ದ ಸಿಲೆಬಸ್. ನೋಡಿ, ನೀವು ಕರ್ನಾಟಕ ಟಿ ಪೇಪರ್ 2 ಕ್ವಾಲಿಫೈ ಆಗಬೇಕು, 6th to 8th ಕ್ಲಾಸ್ಗಳಿಗೆ ಟೀಚರ್ ಆಗಬೇಕು ಅಂತ ಬಯಸಿದರೆ ನೀವು ನಿಮ್ಮ ಸಿದ್ಧತೆಯಲ್ಲಿ ಸರಿಯಾದಂತಹ ಯೋಜನೆ ಮತ್ತು ಪಠ್ಯಕ್ರಮದ ಬಗ್ಗೆ ಅರಿವಿರಬೇಕು, ಮತ್ತು ನಿರಂತರ ಅಭ್ಯಾಸದ ಅಗತ್ಯ ಇರಲೇಬೇಕು. ಓಕೆ, ನೀವು ಯಾವುದೇ ಎಕ್ಸಾಮನ್ನು ಪಾಸ್ ಮಾಡಬೇಕು ಅಂತಂದರೆ ಫಸ್ಟು ನೀವು ಎಕ್ಸಾಮ್ ಪ್ಯಾಟರ್ನನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್ಸ್, ಮಾರ್ಕ್ಸ್ ಆ್ಯಂಡ್ ಕ್ವಶನ್ ಪೇಪರ್ ಪ್ಯಾಟರ್ನ್. ನೀವು ವಿಷಯಗಳ ಒಂದು ವಿವರಣೆಗಳನ್ನು, ಅಂದರೆ ಯಾವೆಲ್ಲ ಸಬ್ಜೆಕ್ಟ್ಸ್ ಇನ್ಕ್ಲೂಡ್ ಆಗಿದೆ ಎಕ್ಸಾಮಲ್ಲಿ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಪ್ರತಿ ಸಬ್ಜೆಕ್ಟಿಗೂ ಯಾವ ರೀತಿ ಅಂಕಗಳನ್ನು ಹಂಚಿಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಯಾವ ರೀತಿ ಪ್ರಶ್ನೆಗಳ ಪ್ರಕಾರವನ್ನು ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ನಿಮಗೆ ಗೊತ್ತಿದೆ, ಪ್ರತಿ ಸಲಿನೂ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಏನಿದೆ ಟಿ ಎಕ್ಸಾಮ್ನ ಕಾಲ್ ಮಾಡಿದಾಗ ಅದು ಸಿಲೆಬಸ್ಸನ್ನು ಕೊಡುತ್ತೆ. ನಿಮಗೆ 150 ಮಾರ್ಕ್ಸಿಗೆ ನೀವು ಎಕ್ಸಾಮನ್ನು ಬರಿತೀರಾ ಫಾರ್ 2 hours 30 minutes ಟೈಮ್. 2.5 ಗಂಟೆಯಲ್ಲಿ ನೀವು 150 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗತ್ತೆ. ಈ 150 ಪ್ರಶ್ನೆಗಳು ಕೂಡ MCQs ಪ್ಯಾಟರ್ನಲ್ಲಿ ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 1 marks. ಪ್ರತಿ ಪ್ರಶ್ನೆಗೂ ಕೂಡ 1 marks ಇರುತ್ತೆ. ಮತ್ತು ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ, ನೋ ನೆಗೆಟಿವ್ ಮಾರ್ಕ್ಸ್. ಓಕೆ, ದೆನ್ ಈ ರೀತಿ 150ಕ್ಕೆ 150 ಪ್ರಶ್ನೆಗಳಿಗೂ ಕೂಡ ನೀವು ಏನು ಮಾಡಬೇಕಾಗತ್ತೆ, ಉತ್ತರವನ್ನು ಈ ಕಡಿಮೆ ಸಮಯದಲ್ಲಿ ನೀವು ಕೊಡಬೇಕಾಗತ್ತೆ. ಮತ್ತು ಈ ಸಲ ಏನು ಸಿಲೆಬಸ್ ಕೊಟ್ಟಿದ್ದಾರಲ್ವಾ, ಅದು ಇಟ್ಸ್ ವೆರಿ ವಾಸ್ಟ್. ನಾನು ಸಿಲೆಬಸ್ ಬಗ್ಗೆನೂ ಹೇಳ್ತೀನಿ. ಹೇಗಿದೆ ಅಂತಂದರೆ HSTR ಎಕ್ಸಾಮಿಗೆ ಅಥವಾ PU ರಿಕ್ರೂಟ್ಮೆಂಟಿಗೆ ಯಾವ ರೀತಿ ಸಿಲೆಬಸ್ ಇರುತ್ತೋ ಆ ಸಿಲೆಬಸ್ಸನ್ನು ನಿಮಗೆ ಟಿಯಲ್ಲೇ ಕೊಟ್ಬಿಟ್ಟಿದ್ದಾರೆ. ಇಟ್ ಇಸ್ ಟೂ ಮಚ್. ವಿತೌಟ್ ಪ್ರಾಪರ್ ಕೋಚಿಂಗ್, ವಿತೌಟ್ ಪ್ರಾಕ್ಟೀಸ್ ಟೆಸ್ಟ್ ಯು ಕಾಂಟ್ ಕ್ರ್ಯಾಕ್ ದಿಸ್ ಟಿ ಎಕ್ಸಾಮ್ ದಿಸ್ ಟೈಮ್. ಯಾಕೆಂತಂದರೆ ಸಿಲೆಬಸ್ ಅಷ್ಟು ವಾಸ್ಟ್ ಆಗಿದೆ. ಓಕೆ, ಈಗ ಎಕ್ಸಾಮ್ ಪ್ಯಾಟರ್ನ್ ನಾನು ತಿಳ್ಕೊಳ್ಬೇಕು ಅಂತ ನಿಮಗೆ ಹೇಳಿದೆ. ಯಾವ ರೀತಿ ಇರುತ್ತೆ ಎಕ್ಸಾಮ್ ಪ್ಯಾಟರ್ನ್ ಅನ್ನೋದಾದರೆ, ಫಸ್ಟ್ ಥಿಂಗ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ 30 ಮಾರ್ಕ್ಸ್ ಇರುತ್ತೆ. ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು ಮತ್ತು ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ಟು ಕ್ರ್ಯಾಕ್ ದಿಸ್ ಎಕ್ಸಾಮ್. ದೆನ್ ಲ್ಯಾಂಗ್ವೇಜ್ 1ಗೆ 30 ಮಾರ್ಕ್ಸ್ ಇರುತ್ತೆ, ಲ್ಯಾಂಗ್ವೇಜ್ 2ಗೆ 30 ಮಾರ್ಕ್ಸ್ ಇರುತ್ತೆ,
ಈಚ್ ಲ್ಯಾಂಗ್ವೇಜ್ ಫಸ್ಟ್ ಆ್ಯಂಡ್ ಲ್ಯಾಂಗ್ವೇಜ್ 2 ಕ್ಯಾರೀಸ್ ಈಕ್ವಲ್ ಮಾರ್ಕ್ಸ್, ದಟ್ ಈಸ್ 30 ಮಾರ್ಕ್ಸ್. ದೆನ್ ನೀವು BSc ಗ್ರಾಜ್ಯುಯೇಟ್ ಆಗಿದ್ದರೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ನಿಮ್ಮದು ಕೋರ್ ಸಬ್ಜೆಕ್ಟ್ ಆಗಿರುತ್ತೆ. ಮ್ಯಾಥ್ಸಿಗೆ 30 ಮಾರ್ಕ್ಸು, ಸೈನ್ಸಿಗೆ 30 ಮಾರ್ಕ್ಸ್, ಟೋಟಲ್ 60 ಮಾರ್ಕ್ಸ್ ಇರುತ್ತೆ. ಅದೇ ನೀವು BA ಗ್ರಾಜ್ಯುಯೇಟ್ ಆಗಿದ್ದರೆ ಸೋಷಿಯಲ್ ಸ್ಟಡೀಸು ನಿಮ್ಮದು ಕೋರ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಟೋಟಲ್ ಇಟ್ ವಿಲ್ ಬಿ ಫಾರ್ 60 ಮಾರ್ಕ್ಸ್. ಸೈನ್ಸ್ ಗ್ರಾಜ್ಯುಯೇಟ್ ಆಗಿದ್ರೆ ಮ್ಯಾಥ್ಸ್ 30, ಸೈನ್ಸ್ 30. ಆರ್ಟ್ಸ್ ಗ್ರಾಜ್ಯುಯೇಟ್ ಆಗಿದ್ರೆ ಓವರ್ ಆಲ್ ನಿಮಗೆ 60 ಮಾರ್ಕ್ಸ್. ಟೋಟಲ್ ಎಷ್ಟಾಯಿತು? 30 + 30 + 30 60. ಟೋಟಲ್ 150 ಮಾರ್ಕ್ಸ್. ಆಲ್ 150 ಮಾರ್ಕ್ಸ್ ವಿಲ್ ಬಿ MCQs. ಈಚ್ MCQs ಕ್ಯಾರೀಸ್ 1 ಮಾರ್ಕ್ಸ್ ಈಚ್. ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್. ಅರ್ಥ ಆಗಿದೆ ಅಲ್ವಾ ಎಕ್ಸಾಮ್ ಪ್ಯಾಟರ್ನು? ನೆಕ್ಸ್ಟ್, ನೀವು ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯು ನೀಡ್ ಟು ಸ್ಟಡಿ ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಪ್ರೆಸೆಂಟ್ ಇನ್ ದ ಸಿಲೆಬಸ್ ಕೇರ್ಫುಲಿ. ನೀವು ಪಠ್ಯಕ್ರಮ ಏನು ಕೊಟ್ಟಿದ್ದಾರಲ್ವಾ, ಆ ಪಠ್ಯಕ್ರಮದಲ್ಲಿರುವಂತಹ ಪ್ರತಿಯೊಂದು ವಿಷಯವನ್ನು ಕೂಡ ಅತ್ಯಂತ ಎಚ್ಚರಿಕೆಯಿಂದ ಅಧ್ಯಯನ ಮಾಡಬೇಕಾಗತ್ತೆ. ಅಕಾರ್ಡಿಂಗ್ ಟು ಸಿಲೆಬಸ್ ನೀವು ಪ್ರಿಪರೇಷನ್ ಮಾಡಬೇಕು ಅಂತಂದರೆ ಫಸ್ಟು ಸಿಲೆಬಸ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಅದಾಯಿತು. ಅದರ ನಂತರ ಏನು ಮಾಡಬೇಕು? ನೀವು ಯು ಸೆಟ್ ಅ ಸ್ಟಡಿ ಪ್ಲ್ಯಾನ್. ಯು ಹ್ಯಾವ್ ಟು ಸೆಟ್ ಅ ಸ್ಟಡಿ ಪ್ಲ್ಯಾನ್. ಅಂದರೆ ಏನು? ಪ್ರತಿ ವಿಷಯಕ್ಕೂ ಕೂಡ ದಿನಾಲೂ ನೀವು ಇಂತಿಷ್ಟು ಸಮಯ ಅಂತ ನಿಗದಿಪಡಿಸ್ಬೇಕಾಗತ್ತೆ ಅಕಾರ್ಡಿಂಗ್ ಟು ದ ಸಿಲೆಬಸ್. ಮತ್ತು ಇಂತಿಷ್ಟು ಪಠ್ಯಕ್ರಮ ಏನಿದೆಯಲ್ವಾ, ಅಕಾರ್ಡಿಂಗ್ ಟು ದ್ಯಾಟ್ ಸಿಲೆಬಸ್ ನೀವು ಟೈಮ್ ಟೇಬಲನ್ನು ಫ್ರೇಮ್ ಮಾಡಬೇಕು. ಈಚ್ ಟೈಮ್ ಟೇಬಲಲ್ಲೂ ಪ್ರತಿಯೊಂದು ಸಬ್ಜೆಕ್ಟಿಗೂ ಇಂತಿಷ್ಟು ಸಮಯ ಅಂತ ನಿಗದಿ ಮಾಡಬೇಕಾಗತ್ತೆ. ಅದನ್ನೇ ನಾವು ಸ್ಟಡಿ ಪ್ಲ್ಯಾನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇನ್ನೇನು ಮಾಡಬೇಕಾಗತ್ತೆ? ಯು ನೀಡ್ ಟು ಫೋಕಸ್ ಆನ್ ಕೋರ್ ಸಬ್ಜೆಕ್ಟ್ಸ್. ನಿಮ್ಮದು ಮೇನ್ ಸಬ್ಜೆಕ್ಟ್ ಯಾವುದಿದೆ, ನೀವು ಸೈನ್ಸ್ ಸ್ಟೂಡೆಂಟ್ ಆಗಿದ್ದರೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸು, ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಿದ್ದರೆ ಸೋಷಿಯಲ್ ಸೈನ್ಸನ್ನು ನೀವು ಫೋಕಸ್ ಮಾಡಬೇಕಾಗತ್ತೆ ಮೇನ್ ಆಗಿ. ಅಲಾಂಗ್ ವಿತ್ ಕೋರ್ ಸಬ್ಜೆಕ್ಟ್ ಯು ನೀಡ್ ಟು ಗಿವ್ ಅಟೆನ್ಷನ್ ಆನ್ ಪೆಡಗಾಜಿ. ಇನ್ನು ಮಕ್ಕಳ ಬೋಧನಾ ಶಾಸ್ತ್ರ ಏನಿದೆ ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಕೋರ್ ಸಬ್ಜೆಕ್ಟ್ ಏನಿದೆ, ಮೇನ್ ಸಬ್ಜೆಕ್ಟ್ ಏನಿದೆ ಅವುಗಳ ಮೇಲೆ ಹೆಚ್ಚುವರಿಯಾಗಿ ಗಮನವನ್ನು ನೀಡಬೇಕಾಗತ್ತೆ. ನೆಕ್ಸ್ಟ್ ಇನ್ನೇನು ಮಾಡಬೇಕಾಗತ್ತೆ? ಯಾವೆಲ್ಲ ಸ್ಟಡಿ ಮೆಟೀರಿಯಲ್ಸನ್ನು ನಿಮಗೆ ಹೆಲ್ಪ್ ಮಾಡುತ್ತೆ ಈ ಎಕ್ಸಾಮನ್ನು ಕ್ರ್ಯಾಕ್ ಮಾಡಲಿಕ್ಕೆ ಅಂತಂದರೆ, ಯು ನೀಡ್ ಟು ರೆಫರ್ NCERT ಆರ್ ಸ್ಟೇಟ್ ಬುಕ್ಸ್ ಅಥವಾ TET ಗೈಡ್ಸ್ಗಳನ್ನು ನೀವು ರೆಫರ್ ಮಾಡಬೇಕಾಗತ್ತೆ. ಸೊ ಇದನ್ನು ಬಿಟ್ಟರೆ ಬೇರೆ ಯಾವುದೇ ರೆಫರೆನ್ಸ್ ಮೆಟೀರಿಯಲ್ ಇಲ್ಲ ಈ ಎಕ್ಸಾಮನ್ನ ಕ್ರ್ಯಾಕ್ ಮಾಡಲಿಕ್ಕೆ. ಐದರ್ NCERT ಬುಕ್ಕು ಅಥವಾ ಸ್ಟೇಟ್ ಸಿಲೆಬಸ್ ಬುಕ್ಸು ಮತ್ತು TET ಮಾರ್ಗದರ್ಶಕ ಪುಸ್ತಕಗಳನ್ನು ಉಪಯೋಗಿಸ್ಬೇಕಾಗತ್ತೆ. ನೆಕ್ಸ್ಟ್, ಇದೊಂದೇ ಎಕ್ಸಾಮ್ ಅಂತಲ್ಲ, ಯಾವುದೇ ಎಕ್ಸಾಮನ್ನು ನೀವು ಕ್ರ್ಯಾಕ್ ಮಾಡಬೇಕು ಅಂತಂದರೆ ವಿ ನೀಡ್ ಟು ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ಯು ನೀಡ್ ಟು ಸಾಲ್ವ್ ಓಲ್ಡ್ ಕ್ವಶನ್ ಪೇಪರ್ಸ್ ಪ್ರಾಪರ್ಲಿ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಸಾಲ್ವ್ ಮಾಡಬೇಕಾಗತ್ತೆ. ಸೊ ದಟ್ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇದೆ ಅನ್ನೋದನ್ನು ನೀವು ತಿಳ್ಕೊಳ್ತಾ ಹೋಗ್ತೀರಾ. ನೆಕ್ಸ್ಟ್, ಟೇಕ್ ರೆಗ್ಯುಲರ್ ಪ್ರಾಕ್ಟೀಸ್ ಟೆಸ್ಟ್. ನಾನು ತುಂಬ ಇಂಪಾರ್ಟೆಂಟ್ ಪಾಯಿಂಟನ್ನು ಹೇಳ್ತಾ ಇದ್ದೀನಿ ಈಗ, ದಟ್ ಈಸ್ ಟೇಕಿಂಗ್ ಪ್ರಾಕ್ಟೀಸ್ ಟೆಸ್ಟ್. ಈ ಪ್ರಾಕ್ಟೀಸ್ ಟೆಸ್ಟ್ನ ತಗೊಳ್ಳೋದ್ರಿಂದ ನಿಮಗೆ ಆಗುವಂತಹ ಮೊದಲನೇ ಉಪಯೋಗ ಏನಪ್ಪ ಅಂತಂದರೆ, ನಿಮ್ಮ ಪ್ರೋಗ್ರೆಸ್ಸನ್ನು ನೀವು ಟ್ರ್ಯಾಕ್ ಮಾಡಬಹುದು. ಅಂದರೆ ನಿಮ್ಮ ಪ್ರಗತಿಯನ್ನು ನೀವೇ ಅಳಿಬಹುದು ಥ್ರೂ ದಿಸ್ ಪ್ರಾಕ್ಟೀಸ್ ಟೆಸ್ಟ್. ಮತ್ತು ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬಹುದು ಎಕ್ಸಾಮಲ್ಲಿ, ಯಾವ ರೀತಿ ನಿಮ್ಮ ಸಮಯವನ್ನು ನಿರ್ವಹಣೆಯನ್ನು ಮಾಡೋದ್ರಲ್ಲಿ ನೀವು ಸುಧಾರಣೆಯನ್ನು ಕಾಣಬಹುದು ಅನ್ನೋದನ್ನು ಈ ಪ್ರಾಕ್ಟೀಸ್ ಟೆಸ್ಟನ್ನು ತಗೊಳ್ಳೋದ್ರ ಮೂಲಕ ನೀವು ತಿಳ್ಕೊಳ್ಬಹುದಾಗಿದೆ. ನೆಕ್ಸ್ಟ್, ಪ್ರಾಕ್ಟೀಸ್ ಟೆಸ್ಟನ್ನು ತಗೊಂಡ್ರೆ ನಿಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದಾದರೆ, ಇಟ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾ ಹೋಗುತ್ತೆ. ಮತ್ತು ಇಟ್ ರೆಡ್ಯೂಸ್ ಎಕ್ಸಾಮ್ ಆಂಗ್ಸೈಟಿ. ಏನು ಪರೀಕ್ಷಾ ಭಯ ಅನ್ನೋವಂಥದ್ದೇನಿದೆ ಅದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಡ್ಯೂ ಟು ದಿಸ್ ಪ್ರಾಕ್ಟೀಸ್ ಟೆಸ್ಟ್ ನೀವು ರೆಗ್ಯುಲರ್ ಆಗಿ ಡೈಲಿ ಟೆಸ್ಟ್ನ ಅಟೆಂಡ್ ಮಾಡಿದಾಗ ಏನಾಗುತ್ತೆ, ಎಕ್ಸಾಮ್ನ ಭಯ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ದೆನ್ ಯು ಕ್ಯಾನ್ ಐಡೆಂಟಿಫೈ ಯುವರ್ ವೀಕ್ ಏರಿಯಾಸ್. ನಾನು ಮ್ಯಾಥ್ಸಲ್ಲಿ ವೀಕ್ ಇದೀನಾ, ನಾನು ಕೆಮಿಸ್ಟ್ರಿಯಲ್ಲಿ ವೀಕ್ ಇದೀನಾ, ನನಗೆ ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದೀನಿ, ನಾನು ಪೆಡಗಾಜಿಯಲ್ಲಿ ವೀಕ್ ಇದೀನಾ, ಅದನ್ನು ನೀವು ತಿಳ್ಕೊಳ್ಬಹುದು ಬೈ ಅಟೆಂಡಿಂಗ್ ರೆಗ್ಯುಲರ್ ಪ್ರಾಕ್ಟೀಸ್ ಟೆಸ್ಟ್. ಓಕೆ, ದೆನ್
ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಪ್ಪಾ ಅಂತಂದ್ರೆ ಪ್ರಾಕ್ಟೀಸ್ ಟೆಸ್ಟ್ ಇಂದ ನಿಮಗೆ ತಿಳಿಯುವಂಥದ್ದು, ಯು ಕ್ಯಾನ್ ಅನಲೈಸ್ ಯುವರ್ ಟೆಸ್ಟ್ ರಿಸಲ್ಟ್ಸ್. ಟೆಸ್ಟ್ ರಿಸಲ್ಟ್ಸ್ ಅನ್ನ ಅನಲೈಸ್ ಮಾಡಿಬಿಟ್ಟು ನಿಮ್ಮ ವೀಕ್ ಏರಿಯಾ ಯಾವುದು, ನಿಮ್ಮ ಸ್ಟ್ರೆಂತ್ ಏರಿಯಾ ಯಾವುದು, ನಾನು ಯಾವ ಸಬ್ಜೆಕ್ಟ್ ಅನ್ನ ಹೆಚ್ಚೆಚ್ಚು ಓದಬೇಕು, ಹೆಚ್ಚೆಚ್ಚು ರಿವೈಸ್ ಮಾಡಬೇಕು ಅನ್ನೋದು ನಿಮಗೆ ತಿಳಿಯೋದು ಯಾವುದರಿಂದ, ನೀವು ಡೈಲಿ ಪ್ರಾಕ್ಟೀಸ್ ಟೆಸ್ಟ್ ಅನ್ನ ತಗೊಂಡಾಗ. ದೆನ್ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ಸ್. ನೀವು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡುವಾಗ ಟೈಮ್ ಲಿಮಿಟನ್ನು ಹಾಕೊಂಡು ಆನ್ಸರ್ ಮಾಡ್ತೀರಾ. ಆಗ ಯಾವ ರೀತಿ ನಾನು ಸಮಯವನ್ನು ನಿರ್ವಹಣೆ ಮಾಡಿಬಿಟ್ಟು ನಾನು ಉತ್ತಮವಾಗಿ ಉತ್ತರವನ್ನು ಬರೀಬಹುದು ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ತಾ ಹೋಗ್ತೀರಾ. ನೆಕ್ಸ್ಟ್, ಈ ಪ್ರಾಕ್ಟೀಸ್ ಟೆಸ್ಟಿಂದ ಏನಾಗುತ್ತೆ ಅಂತಂದರೆ, ಯು ವಿಲ್ ಬಿ ಸ್ಟೇಡ್ ಮೋಟಿವೇಟೆಡ್ ಆ್ಯಂಡ್ ಕನ್ಸಿಸ್ಟೆಂಟ್. ನಿಮ್ಮ ತಯಾರಿ ಏನಿದೆ ಅದು ನಿರಂತರವಾಗಿ ನಡೀತಾ ಹೋಗುತ್ತೆ ಮತ್ತು ನಿಮಗೆ ಒಂದು ಸಕಾರಾತ್ಮಕ ಮನೋಭಾವನೆ ಬೆಳೆಯುತ್ತೆ. ಓಕೆ, ನೆಕ್ಸ್ಟ್ ಫೈನಲ್ ಆಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯು ನೀಡ್ ಟು ರಿವೈಸ್ ಡೈಲಿ. ನೀವು ಡೈಲಿ ಮಾಕ್ ಟೆಸ್ಟ್ನ ತಗೊಳ್ತೀರಾ ಅಂತಂದರೆ, ಆ ದಿನದ ಕೊನೆಯಲ್ಲಿ ಯಾವೆಲ್ಲ ಟೆಸ್ಟ್ನ ತಗೊಂಡಿರ್ತೀರಾ, ಈಗ 6 ಸಬ್ಜೆಕ್ಟಿನ 6 ಟೆಸ್ಟ್ನ ತಗೊಂಡಿದ್ದೀರಾ ಅಂತಂದರೆ ಅದನ್ನು ನೀವು ಆ ದಿನದ ಕೊನೆಯಲ್ಲಿ ಮತ್ತೊಮ್ಮೆ ರಿವೈಸ್ ಮಾಡ್ಕೊಳ್ಳಿ. ದೆನ್ ವೀಕ್ಲಿ ಮಾಕ್ ಟೆಸ್ಟ್ನ ತಗೊಳ್ಳಿ. ನೆಕ್ಸ್ಟ್, ಸ್ಟೇ ಹೆಲ್ದಿ ಆ್ಯಂಡ್ ಕಾನ್ಫಿಡೆಂಟ್. ಹೆಚ್ಚು ನೀವು ಆತ್ಮವಿಶ್ವಾಸದಿಂದ ನಿಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಅಂತಂದರೆ ನೀವು ಆರೋಗ್ಯದಿಂದ ಇರಬೇಕಾಗತ್ತೆ. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಒಳ್ಳೆಯ ಆಹಾರವನ್ನು ತಗೊಳ್ಳಿ. ಓಕೆ, ನಾನು ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್ ಫಸ್ಟ್ ಅಂತ ಹೇಳಿದೆ ಅಲ್ವಾ. ಯಾವ ರೀತಿ ಇದೆ ಈ ಸಲದ ಸಿಲೆಬಸ್ ಅನ್ನೋದನ್ನು ಗ್ಲಾನ್ಸ್ ಮಾಡೋಣ. ನೋಡಿ, ದಿಸ್ ಇಸ್ ಮ್ಯಾಥಮೆಟಿಕಲ್ ಸಿಲೆಬಸ್, ಮ್ಯಾಥ್ಸ್ ಸಿಲೆಬಸ್ ಪೇಪರ್ 2 ತುಂಬ ಡೀಪ್ ಆಗಿದೆ. ನಂಬರ್ ಸಿಸ್ಟಮ್ ಬಗ್ಗೆ ಕೇಳಿದ್ದಾರೆ. ಫ್ರಾಕ್ಷನ್ಸ್ ಆ್ಯಂಡ್ ಡೆಸಿಮಲ್ಸ್ನ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್, ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸ್, ಡಾಟಾ ಹ್ಯಾಂಡ್ಲಿಂಗ್ ಬಗ್ಗೆ ಕೇಳ್ತಾರೆ. ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಕಂಪ್ಯಾರಿಟಿವ್ ಕ್ವಾಂಟಿಟೀಸ್, ಅರ್ಥಮೆಟಿಕ್ ಪ್ರೋಗ್ರೆಷನ್, ಆಲ್ಜಿಬ್ರಾ, ಇಕ್ವೇಷನ್ಸ್, ಫ್ಯಾಕ್ಟರ್ಸ್ ಆ್ಯಂಡ್ ಫ್ಯಾಕ್ಟರೈಸೇಷನ್ಸ್, ಪಾಲಿನಾಮಿಯಲ್ಸ್, ಟ್ರಿಗ್ನೋಮೆಟ್ರಿ, ದೆನ್ ಜಾಮೆಟ್ರಿ, ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್, ಕೋಆರ್ಡಿನೇಟ್ ಜಾಮೆಟ್ರಿ, ಟ್ರಯಾಂಗಲ್ಸ್, ಕನ್ಸ್ಟ್ರಕ್ಷನ್ಸ್, ಕ್ವಾಡ್ರಿಲ್ಯಾಟ್ರಲ್ಸ್. ಈ ರೀತಿಯಾಗಿ ನೀವು ಮ್ಯಾಥ್ಸ್ ಸಿಲೆಬಸ್ಸನ್ನು ನೋಡಬಹುದು. ಇಟ್ ಈಸ್ ಆಲ್ಮೋಸ್ಟ್ PUC ಸಿಲೆಬಸ್. ಓಕೆ, ನೆಕ್ಸ್ಟ್ ಸರ್ಕಲ್ಸು, ವಿಜುವಲೈಸಿಂಗ್ ಸಾಲಿಡ್ ಶೇಪ್ಸು, ಮೆನ್ಸುರೇಷನ್ನು, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರಾಬಬಿಲಿಟಿಯನ್ನು ಕೇಳಿದ್ದಾರೆ. ನೆಕ್ಸ್ಟ್ ಪೆಡಗಾಜಿಯನ್ನು ನೋಡೋದಾದರೆ ಚೈಲ್ಡ್ಹುಡ್, ಅಡಾಲಸೆನ್ಸು, ಲರ್ನಿಂಗ್, ಇಂಡಿವಿಜುವಲ್ ಡಿಫರೆನ್ಸ್, ಇನ್ಕ್ಲೂಸಿವ್ ಎಜುಕೇಷನ್, ಪರ್ಸನಾಲಿಟಿ, ಮೆಂಟಲ್ ಹೆಲ್ತ್, ಇಂಟೆಲಿಜೆನ್ಸ್, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಜೆಂಡರ್ ಆಸ್ ಎ ಸೋಷಿಯಲ್ ಕನ್ಸ್ಟ್ರಕ್ಟ್, ಪೆಡಗಾಜಿ ಆ್ಯಂಡ್ ಫ್ಯಾಕ್ಟರ್ಸ್ ಆಫ್ ಲರ್ನಿಂಗ್. ಇಷ್ಟನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಪೇಪರ್ 2ದು ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ ಏನು ಸಿಲೆಬಸ್ ಇದೆಯಲ್ವಾ, ದಟ್ ಈಸ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಟ್ ಆಫ್ ದ PUC ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಸಿಲೆಬಸ್. ಓಕೆ, ಸೊ PUC ಫಿಸಿಕಲ್ ವರ್ಲ್ಡಿಂದ ಸ್ಟಾರ್ಟ್ ಆಗಿಬಿಟ್ಟು ಎಲ್ಲಿಗೆ ಎಂಡ್ ಆಗಿದೆ ಅಂತಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ಸು ಕೂಡ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು, ಆಪ್ಟಿಕ್ಸು, ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ತನಕನೂ ಏನು PUC ಸಿಲೆಬಸ್ ಇದೆ ಆ್ಯಸ್ ಇಟ್ ಈಸ್ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಕೆಮಿಸ್ಟ್ರಿ ಸಿಲೆಬಸ್ಸಿಗೆ ಬಂದರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯಿಂದ ಸ್ಟಾರ್ಟ್ ಆಗಿ ಸ್ಟ್ರಕ್ಚರ್ ಆಫ್ ಆಟಮ್, ಸ್ಟೇಟ್ಸ್ ಆಫ್ ಮ್ಯಾಟರ್, ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, S and P ಬ್ಲಾಕ್ ಎಲಿಮೆಂಟ್ಸ್, ಹೈಡ್ರೋಕಾರ್ಬನ್ಸ್, ದೆನ್ ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ, ದೆನ್ ಇಕ್ವಿಲಿಬ್ರಿಯಮ್, ರೆಡಾಕ್ಸ್ ರಿಯಾಕ್ಷನ್, S ಬ್ಲಾಕ್ ಎಲಿಮೆಂಟ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, ಸರ್ಫೇಸ್ ಕೆಮಿಸ್ಟ್ರಿ, then group 17 elements, D and F block elements, coordination compounds, organic chemistry, aldehydes, ketones, carboxylic acid, amines, biomolecules. ಎಲ್ಲಿಗೆ ಎಂಡ್ ಆಗಿದೆ ಕೆಮಿಸ್ಟ್ರಿ ಇನ್ ಎವ್ರಿ ಡೇ ಲೈಫ್ ತನಕನೂ ನೀವು ಓದಬೇಕಾಗತ್ತೆ. ದೆನ್ ಬಯಾಲಜಿ ಕೂಡ ಅಷ್ಟೇ PUC ಸಿಲೆಬಸ್ ಏನಿದೆ ಆ್ಯಸ್ ಇಟ್ ಈಸ್ ಕೊಡ್ತಾ ಹೋಗಿದ್ದಾರೆ. ನೀವು ಪೇಪರ್ 2 ಕ್ವಾಲಿಫೈ ಆಗಬೇಕು ನಾನು ಅಂತಂದರೆ ಏನು ಮಾಡಬೇಕಂತೆ, ಕ್ಲಾಸ್ 6th 12th ತನಕ ನೀವು ಓದಬೇಕು ಅಂತ ಹೇಳ್ತಾ ಇದೆ ಸಿಲೆಬಸ್ಸು. ಬಟ್ ಇಟ್ಸ್ ನಾಟ್ ದಾಟ್ ಮಚ್ ಈಸಿ. ಈಸಿಯಾಗಿ ನಾವು ಹೇಳ್ಬಿಡ್ಬೋದು 6th to 12th ನಾವು ಓದಿ ಅಂತ ಹೇಳಿ. ಬಟ್ ನಿಮಗಿರೋದು ಜಸ್ಟ್ 1 month ಟೈಮ್. ಆ 1 month ಟೈಮಲ್ಲಿ ನೀವು ಎಕ್ಸಾಮ್ನ ಈಸಿಯಾಗಿ ಕ್ರ್ಯಾಕ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಪ್ರಾಕ್ಟೀಸ್ ಟೆಸ್ಟನ್ನು ತಗೊಳ್ಬೇಕಾಗತ್ತೆ. ಈ ಪ್ರಾಕ್ಟೀಸ್ ಟೆಸ್ಟಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅಂತ ನಮಗೆ ತಿಳಿದಿರುತ್ತೆ. ಆ ಇಂಪಾರ್ಟೆಂಟ್ ಟಾಪಿಕ್ಸಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದರ ಮೇಲೆ ಪ್ರಶ್ನೆಗಳು ಬರುತ್ತೆ ಅಂತ ನಮಗೆ ತಿಳಿದಿರುತ್ತೆ. ಅದರ ಪ್ರಕಾರ ನಾವು ನಿಮಗೆ ಡೈಲಿ ಟೆಸ್ಟನ್ನು ಕೊಡ್ತೀವಿ. ಆ ಡೈಲಿ ಟೆಸ್ಟನ್ನು ನೀವು ಅಟೆಂಡ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ.
ಆ ಕಾನ್ಫಿಡೆನ್ಸ್‌ನ ಇಟ್ಕೊಂಡು ನೀವು ಎಕ್ಸಾಮ್ ಬರೆದರೆ 100% ಯು ವಿಲ್ ಪಾಸ್ ದಿಸ್ ಟಿ ಎಕ್ಸಾಮ್ ವೆರಿ ಈಸಿಲಿ. ಓಕೆ. ಇಷ್ಟನ್ನ ಹೇಳ್ತಾ ನಿಮ್ಮ ಟಿ ಪ್ರಿಪರೇಷನ್ ತಯಾರಿಯಲ್ಲಿ ನಮ್ಮದೊಂದು ಪುಟ್ಟ ಸಹಾಯವನ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.